MCC ಕಡೆಯಿಂದ ಜಸ್ಟ್ ಒಂದು ಅಪ್ಡೇಟ್ ಬಂತು. ಇದೇನೆಂದರೆ 3 ನ್ಯೂ ಚೇಂಜಸ್ ಮಾಡಿದ್ದಾರೆ ಈ ವರ್ಷ. ಏನು 3 ಚೇಂಜಸ್ ಮಾಡಿದ್ದಾರೆ MCCಯಲ್ಲಿ, ನಮ್ಮ ಸ್ಟೇಟ್ದಲ್ಲ. ಮತ್ತೇನು ಹೇಳಿದ್ದಾರೆ ಅಂದರೆ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ MCC ಕೌನ್ಸಿಲಿಂಗ್ ಅಂತ ಹೇಳಿದರೆ, ಅದಾದಮೇಲೆ ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಮೊದಲು ಏನು MCC ಕೌನ್ಸಿಲಿಂಗಲ್ಲಿ ಏನೇನು ಚೇಂಜಸ್ ಮಾಡಿದೆ ಅಂತ ಹೇಳ್ತೀನಿ ನಿಮಗೆ. ಮೊದಲಿಗೆ ಏನಂದರೆ ನಿಮಗೆ ನೋ ನೀಡ್ ಟು ರಿಪೋರ್ಟ್ ಯುವರ್ ಕಾಲೇಜ್ ಇಫ್ ಯು ಚೂಸನ್ ಅಪ್ಗ್ರೇಡ್ ವಿಲ್ಲಿಂಗ್ ಟು ಅಪ್ಗ್ರೇಡ್. ನೀವೇನಾದರೂ ಅಪ್ಗ್ರೇಡ್ ಮಾಡೋದಂದರೆ ಡೈರೆಕ್ಟಾಗಿ ನೀವು ಕಾಲೇಜ್ ವಿಸಿಟ್ ಮಾಡಬೇಕಾಗಿಲ್ಲ, ನೀವು ಅಪ್ಗ್ರೇಡು ಆನ್ಲೈನಲ್ಲೇ ಮಾಡ್ಬೋದು ಅಂತ ಹೇಳಿದ್ದಾರೆ. ಯಾಕಂದರೆ ನಿಮಗೆಲ್ಲ ಗೊತ್ತಾಗೆ ಪ್ರತಿ ಸತಿ ಏನಾಯ್ತಂದರೆ ನೀವು ಕಾಲೇಜಲ್ಲಿ ಹೋಗ್ಬಿಟ್ಟು ಆಮೇಲೆ ಅಪ್ಗ್ರೇಡ್ ಮಾಡೋದೆಲ್ಲ ಇತ್ತು ಹೋದ ಸತಿ ಅಲ್ಲ. ಇವಾಗ ಏನು ಮಾಡಿದ್ದಾರೆ ಅದನ್ನ ಚೇಂಜಸ್ಸು ಆನ್ಲೈನಲ್ಲೇ ಮಾಡ್ಬೋದು. ಸೇಮ್ ಆ್ಯಸ್ ನಮ್ಮ ಸ್ಟೇಟಲ್ಲಿ ಯಾವ ಥರ ಇದೆ ಆ ಥರ ಮಾಡಿದ್ದಾರೆ ಅಲ್ಲಿ. ಓಕೆ, ಆಮೇಲೆ ಇನ್ನೊಂದು ಏನಂದರೆ ನಿಮ್ಮದು ಸೇಫ್, ನೀವು ಅಪ್ಗ್ರೇಡ್ ಮಾಡಿ ನೆಕ್ಸ್ಟ್ ರೌಂಡ್ ಹೋಗಬೇಕಾದ್ರೆ ನಿಮ್ಮದು ಸೀಟ್ ಸೇಫ್ ಇರುತ್ತೆ, ಅಂದರೆ ಹೋಲ್ಡ್ ಮಾಡ್ಕೊಂಡು ಹೋಗೋ ಆಪ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದನ್ನ ಹೋಲ್ಡ್ ಮಾಡ್ಕೊಂಡು ನೀವು ವೇಟ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಇದು ಹೊಸ ಆಪ್ಷನ್ನು, ನಮ್ಮ ಸ್ಟೇಟಲ್ಲಿ ಹೆಂಗಿದೆ ಅದೇ ರೀತಿ ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ ಕೇಸು ನಿಮ್ದೇನೋ ರೆಜಿಗೇಷನ್ ಅಂದರೆ ನೀವು ಅದನ್ನೇನಾರು ಕ್ಯಾನ್ಸಲ್ ಮಾಡ್ಕೋಬೇಕಂತಂದರೆ ಕಾಲೇಜಲ್ಲಿ ಹೋಗಿ ಕ್ಯಾನ್ಸಲ್ ಮಾಡ್ಕೋಬೇಕಂತ ಇವಾಗ ಆನ್ಲೈನ್ ಮಾಡಿದ್ದೀರ ಅಂತ ಹೇಳಿದ್ದಾರೆ. ಸೊ ನೀವು ಆನ್ಲೈನಲ್ಲಿ ಕ್ಯಾನ್ಸಲ್ ಮಾಡ್ಕೋಬೋದು. ಇನ್ ಕೇಸ್ ನಿಮ್ಗೆ ಸೀಟ್ ಬೇಡ, ಫಸ್ಟ್ ರೌಂಡಲ್ಲಿ ಸೀಟ್ ಬೇಡ ನನಗೆ, ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಬೇಡ ಅಂದರೆ ನೀವು ಆನ್ಲೈನಲ್ಲೇ ಕೂಡ ಕ್ಯಾನ್ಸಲ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟ್ ಏನಂದರೆ NRA ಯಾರು ಅಪ್ಲಿಕೇಶನ್ ಆಗ್ತಾ ಇಲ್ಲ ಡೀಮ್ಡ್ ಯೂನಿವರ್ಸಿಟಿಗೆ, ಅವರು ಈಗ ಆನ್ಲೈನಲ್ಲೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡ್ಬೋದು. ನೀವು ನೋ ನೀಡ್ ಟು ವೆರಿಫೈ ಆಫ್ಲೈನು, ಇವಾಗ ಆನ್ಲೈನಲ್ಲೇ ವೆರಿಫಿಕೇಷನ್ ಆಗ್ಬೋದು ಅಂತ ಹೇಳಿದ್ದಾರೆ. ಈ 4 ಚೇಂಜಸ್ನ ಈ ಸತಿ MCC ಕೌನ್ಸಿಲಿಂಗ್ ಅವ್ರು ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಇನ್ನು ಸ್ಟಾರ್ಟ್ ಆಗುತ್ತೆ. ಈಗ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟ್ಲಿ ನಮ್ಮದು ಸ್ಟಾರ್ಟ್ ಮಾಡಿದ್ದಾರೆ. ಅವ್ರು ಫಸ್ಟ್ ರೌಂಡ್ ಆದ ತಕ್ಷಣ ಶೆಡ್ಯೂಲ್ ಬಿಡ್ತಾರೆ ಯಾವಾಗ ಸ್ಟಾರ್ಟ್ ಮಾಡ್ಬೇಕಂತ. ಅದ್ರ ಜೊತೆನೇ ನಮ್ಮದು ರಿಜಿಸ್ಟ್ರೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅವ್ರದ್ದು ಫಸ್ಟ್ ರೌಂಡ್ ಮುಗಿದ್ಮೇಲೆ ನಮ್ಮದು ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕು ಇದು ಈಗೆಲ್ಲ ಸದ್ಯದಲ್ಲಿ ಅಂದರೆ ಇನ್ನೊಂದು 2 to 3 ಡೇಸಲ್ಲಿ ನಿಮಗೆ ಶೆಡ್ಯೂಲ್ ಬಿಡ್ಬೋದು, ಚಾನ್ಸಸ್ ಇದೆ. ಅದಾದಮೇಲೆ ನಮಗೆ ನಮ್ಮ ಸ್ಟೇಟ್ ಏನು ಮಾಡ್ತಾರೆ ಸ್ಟೇಟ್ ಮೆರಿಟ್ ಬಿಡೋ ಚಾನ್ಸಸ್ ಇದೆ. ಈಗ ಸದ್ಯದಲ್ಲಿ ಮೊನ್ನೆನೇ ಬಿಡಬೇಕಿತ್ತು, ಬಟ್ ಇನ್ನೂ ಬಿಟ್ಟಿಲ್ಲ. ಇನ್ನೊಂದು 2 to 3 ಡೇಸಲ್ಲಿ ಬಿಡುವ ಚಾನ್ಸಸ್ ಇದೆ. ಬಿಟ್ಟಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು. ಇದೇ ರೀತಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.